ನಮಸ್ಕಾರ ಎಲ್ಲರಿಗೂ, ನನ್ನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ನನ್ನ ಫ್ಯಾಮಿಲಿ ಜೊತೆಗೆ ತಿರುವಣ್ಣಾಮಲೈಗೆ ಹೋಗ್ತಾ ಇದ್ದೀನಿ. ಸೊ ಹೇಗೆ ಹೋಗ್ತೀವಿ, ಆಮೇಲೆ ದರ್ಶನ ಎಲ್ಲ ಹೇಗಾಗುತ್ತೆ ಅನ್ನೋದೆಲ್ಲ ನಾನು ನಿಮಗೆ ಅಪ್ಡೇಟ್ಸ್ ಮಾಡ್ತೀನಿ. ಏಪ್ರಿಲಲ್ಲಿ ಹೋಗ್ತಾ ಇರೋದು. ಬಿಸಿಲು ಹೇಗಿರುತ್ತೋ ಗೊತ್ತಿಲ್ಲ. ಕೇಳಿದವರೆಲ್ಲರೂ ಆ್ಯಕ್ಚುಲಿ ನಮಗೊಂದು ಐಡಿಯಾ ಇದೆ ಬಿಸಿಲು ತುಂಬ ಇರುತ್ತೆ ಅಂತ. ಕೇಳಿದವರೆಲ್ಲರೂ ಇವಾಗ ಹೋಗ್ತಿದ್ದೀರಾ ಬಿಸಿಲು ಅಂತಿದ್ರು. ಸೊ ವಿ ಆರ್ ಪ್ಲ್ಯಾನಿಂಗ್ ನೈಟ್ ದೇವಸ್ಥಾನನ 14 ಕಿಲೋಮೀಟ್ರು ಗಿರಿ ಪ್ರದಕ್ಷಿಣೆ ಇದೆಯಂತೆ. ಒಂದಷ್ಟು ಜನ ನಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಅದಕ್ಕೆ ನೈಟ್ ನಡ್ಕೊಂಡು ಹೋಗೋಣ ಅಂತ ಇದ್ದೀವಿ. ಅದೆಲ್ಲ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತೀನಿ. ಹೋಗ್ತಾ ಅಂಗಡಿ ತೆಗ್ದಿರತ್ತಾ, ನೈಟ್ಸು ಇಲ್ವಾ, ಬಸ್ಸಸ್ ಹೆಂಗೆ ಸಿಗುತ್ತೆ, ಎಲ್ಲಿ ಸಿಗುತ್ತೆ ಅನ್ನೋದೆಲ್ಲ ನಾನು ನಿಮಗೆ ಹೇಳ್ತಾ ಬರ್ತೀನಿ ಬ್ಲಾಗಲ್ಲಿ. ಓಕೆನಾ? ಬನ್ನಿ ಇವಾಗ ಬಸ್ ಹತ್ತಕ್ಕೆ ಹೋಗೋಣ. ನಾವೀಗ ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಯಶವಂತಪುರದಿಂದ ಮತ್ತು ಮೆಜೆಸ್ಟಿಕ್ಕಿಂದ ಹೆಂಗೆ ಬೇಕಾದರೂ ಬರ್ಬೋದು ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ. ನಾವು ಯಶವಂತಪುರ ಹತ್ಬಿಟ್ಟು ಸುತ್ತ ಹಾಕೊಂಡ್ಬಂದ್ವಿ. ಮುಕ್ಕಾಲು ಗಂಟೆಲಿ ಬರೋ ದಾರಿ 2 ಅವರ್ ಬಂದಿದ್ದೀವಿ. ಏನು ಮಾಡೋಕ್ಕಾಗತ್ತೆ, ಬರೋ ಟೈಮ್ಗೆ ಬರಬೇಕು, ಹೋಗೋ ಟೈಮ್ಗೆ ಹೋಗಬೇಕು ಅಂದ್ಕೊಂಡ್ವಿ. ಬಟ್ ಸ್ಟಿಲ್ ತಿರುವಣ್ಣಾಮಲೈಗೆ ಸಿಕ್ಕಾಪಟ್ಟೆ ಬಸ್ಸಸ್ ಇದೆ ಇಲ್ಲಿ ಸ್ಯಾಟಲೈಟಲ್ಲಿ. ಸೊ ಆರಾಮಾಗಿ ಸೀಟ್ ಸಿಕ್ಕಿದೆ, ಆರಾಮಾಗಿ ಕೂತಿದ್ದೀವಿ. ಯಾವಾಗ ಎಷ್ಟು ಗಂಟೆ ಹೋಗಿ ರೀಚ್ ಆಗ್ತೀವಿ ನೋಡಬೇಕಿಲ್ಲ. ಬಟ್ ಸ್ಟಿಲ್ ನಮ್ಮದು ಲೇಟಾಗಿ ನಂಗೆ ಬೇಜಾರು ಇತ್ತು. ನಾವು ಬೇಗನೆ ಹತ್ತೋಣ, ಬೇಗ ಅಲ್ಲಿ ಹೋಗಿದೆಯೋಣ ಅಂದ್ಕೊಂಡ್ವಿ. ಸೊ ಸ್ವಲ್ಪ ಸಮಸ್ಯೆ ಆಯಿತು. ಇಟ್ಸ್ ಓಕೆ. ಸದ್ಯಕ್ಕೆ ಪಾಪ್ಕಾರ್ನ್ ತಿಂದ್ಕೊಂಡು ಮುಂದೆ ಹೋಗೋಣ. ಇನ್ನೂ ಬೆಂಗಳೂರು ಬಿಟ್ಟಿಲ್ಲ. ಪಾಪ್ಕಾರ್ನ್ ಆಯಿತು. ನಾನು ಚಿಕ್ಕಿ ತಿಂತಾಯಿದ್ದೀನಿ. ಟ್ರಾವೆಲ್ ಮಾಡೋದೊಂದು ಮಜಾ ಅಂದರೆ ತಿನ್ನೋದು ಇನ್ನೊಂದು ಮಜಾ. ಅದಕ್ಕೆ ಆವಾಗ ಟ್ರಾವೆಲಿಂಗ್ ಮಾಡಬೇಕು. ನಾವು ಈವ್ನಿಂಗ್ ಬೇಗ ಬಸ್ ಹತ್ತಿದ್ವಿ, ಊಟ ಮಾಡಿರಲಿಲ್ಲ. ಅದಕ್ಕೆ ಸ್ಟಾಪಲ್ಲಿ ಊಟ ಮಾಡೋಣ ಅಂತ ನೋಡಿದ್ರೆ ಏನೂ ಇರಲಿಲ್ಲ. ಮಸಾಲೆ ದೋಸೆ ಥರ ಇರಲಿಲ್ಲ. ಏನೋ ಒಂದು ತಿಂದು ಡೆಸ್ಟಿನೇಷನ್ ರೀಚ್ ಆದ್ವಿ. ಇದು ಹೊರಗೆಲ್ಲ ಬಂದಿದ್ದೀವಿ ನಾವಿಲ್ಲಿ. ನನ್ನ ಎದುರಿಗೆ ಕಾಣಿಸ್ತಿದೆ ದೇವಸ್ಥಾನದ ಗೋಪುರ. ಬಟ್ ಅದು ನಾವು ನಡ್ಕೊಂಡು ಹೋಗ್ಬೇಕು ಅಂತ ಇದ್ದೀವಿ. ನೋಡಬೇಕು, ಇವಾಗ ರೂಮ್ ಹುಡುಕ್ತಾ ಇದ್ದೀವಿ. 3:05 ಆಗಿದೆ. ನಾವು ಎದ್ದು ಸ್ನಾನ ಎಲ್ಲ ಮಾಡಿ ಚಕ ಅಂತ ತಣ್ಣೀರು ಸ್ನಾನ ಮಾಡಿಕೊಂಡು ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ ಗೋಪುರದ ಹತ್ರ ಹೋಗ್ತಿದ್ದೀವಿ, ರಾಜಗೋಪುರದ ಹತ್ರ. ಇಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅಂದರೆ ರಾತ್ರಿ ಅಂತ ಅನಿಸೋದಿಲ್ಲ, ಎಲ್ಲ ಕಡೆ ಜನ ಓಡಾಡ್ಕೊಂಡಿದ್ದಾರೆ. 14 ಕಿಲೋಮೀಟ್ರ್ ನಡಿಬೇಕು. ಗೋಪುರದಿಂದ ಶುರು ಮಾಡಬೇಕು. ಹೋಪ್ಫುಲಿ ಎಲ್ಲ ಒಳ್ಳೆಯದಾಗತ್ತೆ ಅಂತ ಅಂದ್ಕೊಂಡು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಾವು 5 ಜನ ನಡೀತಾ ಇದ್ದೀವಿ. ನಮ್ಮಮ್ಮ ನಮ್ಮ ಅತ್ತೆ ಎಲ್ಲ ಇನ್ನೂ ರೂಮಲ್ಲೇ ಇದ್ದಾರೆ. ಅವ್ರು ನಡೆಯೋಕ್ಕಾಗಲ್ವಲ್ಲ, ಡೈರೆಕ್ಟ್ ದರ್ಶನ ಮಾಡ್ತಾರೆ ಅವರು. ನೋಡಿ, ಇಲ್ಲಿ ಮೂವರು, ನನ್ನ ತಮ್ಮ, ಕತ್ಲೆ ಬೇರೆ. ಸೊ ನಾವು ಸರಿ ಕಾಣಿಸ್ತಿಲ್ಲ. ಆಗಲೇ 1 ಗಂಟೆಗೆಲ್ಲ ಜನ ಎಷ್ಟು ಬೇಗ ನಡ್ಕೊಂಡು ಹೋಗ್ತಿದ್ರು ಗೊತ್ತಾ. ದೇವಸ್ಥಾನದಲ್ಲೂ ಸ್ವಲ್ಪ ಜನ ಇದ್ದರು. ಆಲ್ರೆಡಿ 5 o'clock ದೇವಸ್ಥಾನ ಓಪನ್ ಆಗೋದು. ನಾವು ಇವಾಗ 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ. ಎಷ್ಟು ಗಂಟೆಗೆ ಹೋಗ್ತೀವೋ. ಇಲ್ಲೇ ದೇವಸ್ಥಾನದ ಹತ್ರನೇ ರೂಮ್ ಮಾಡಿದ್ದೀವಿ ನಾವು. ಆ್ಯಂಡ್ ಏನು ಗೊತ್ತಾ, ನೀವಂತೂ ಯಾಮಾರಬೇಡಿ. ಇಲ್ಲಿ ಬಂದು ಬರೀ ಪಕ್ಕದ ಬಿಡಿಗೆ ಬರೋಕ್ಕೆ ನಮ್ಗೆ ಗೊತ್ತೇ ಇರಲಿಲ್ಲ. 150 ರೂಪಾಯಿ ತೊಗೊಂಬಿಟ್ರು ಆಟೋದವರು. ಲಿಟ್ರಲಿ 4 ಹೆಜ್ಜೆ ನಡಿಬೇಕಿತ್ತು. ಎಷ್ಟು ಮೋಸ ಮಾಡ್ತಾರೆ ಗೊತ್ತಾ. ಬರೀ ಬಿಸ್ನೆಸ್, ರೂಮ್ ಆದರೂ ಸರಿ, ಹೋಟ್ಲಾದರೂ ಸರಿ. ತಿಳ್ಕೊಂಡು ಬನ್ನಿ. ಇಲ್ಲೇ ಜನಕ್ಕೆ ಯಾರಿಗಾದ್ರೂ ಕೇಳ್ಬೋದು ಹೆಂಗೆ ಹೋಗೋದು ಅಂತ. ನಡೆಯೋಕ್ಕಾಗಲಿಲ್ಲ ಅಂದರೆ ಆಮೇಲೆ ನೀವು ಆಟೋ ತೊಗೊಬೋದು. ನಾವೇನು ಬರ್ತಿದ್ದಂಗೆ ಬಸ್ ಇಳಿತಿದ್ದಂಗೆ ಮೇನ್ ಗೋಪುರದ ಹತ್ರ ರೂಮ್ ಮಾಡೋಣ ಅಂತ ನಾವು ಕೇಳಿದ್ದಕ್ಕೆ ನಮಗೆ ಗೊತ್ತಿರಲಿಲ್ಲ. 150 ರೂಪಾಯಿ ಆಟೋ. ಇನ್ನು ಬಸ್ಸಂತೂ ಆರಾಮಾಗಿ ಬಂತು. ಅದೇನು ಸಮಸ್ಯೆ ಇರಲಿಲ್ಲ, ಬೇಗನೆ ಬಂದು ತಲುಪಿದ್ವಿ. ಇವಾಗ ಪ್ರದಕ್ಷಿಣೆ ಶುರು ಮಾಡೋಕ್ಕೂ ಮುಂಚೆ ಅದೆಲ್ಲೋ ತೆಂಗಿನಕಾಯಿ ಒಡೆದು ಏನೋ ಸ್ಟಾರ್ಟ್ ಮಾಡಬೇಕಂತೆ. ನಾವೆಲ್ಲ ಏನು ಅರ್ಕೆ ಹೊಟ್ಕೊಂಡಿಲ್ಲ, ಬಟ್ ಇಲ್ಲಿ ಪ್ರದಕ್ಷಿಣೆ ಮಾಡಿದ್ರೆ ಒಳ್ಳೆಯದು ಅಂತ ಅಂದರು. ಆ್ಯಂಡ್ ಇಟ್ ಈಸ್ ಕೈಂಡ್ ಆಫ್ ಅಡ್ವೆಂಚರ್. ಸೊ ಮಾಡೋಣ ಅಂತ. ನೋಡಿ, ಫಸ್ಟ್ ಟೈಮ್ ಹಚ್ಕೊಂಡಿರೋದು ನಾನು. ಹೇಗೆ ಕಾಣ್ತಾ ಇದ್ದೀನಿ. ಆ್ಯಂಡ್ ಬರೀ 10 ರೂಪಾಯಿ ಅಂದರು. ಸರಿ, ಓಕೆ ಅಂತ. ಲಿಟ್ರಲಿ ಸೆಕೆಗೆ ಗ್ಲಾಸ್ ಸ್ಕಿನ್ ಆಗೋಗಿದೆ ನನ್ನ ಫೇಸ್ ಎಲ್ಲ. ಹೆಂಗೆ ಹೊಡಿತಾ ಇದ್ದೀನಿ ನೋಡಿ ಸೆಕೆಗೆ.
ಫುಲ್ ಏನೋ ಗ್ಲೋ ಆಗ್ತಾ ಇದ್ದೀನಿ, ನಾನು ಸೆಕೆ ಗ್ಲೋ ಆಗ್ತಾ ಇದ್ದೀನಿ ಅನ್ಸುತ್ತೆ. ಬಟ್ ಹೇಗೆ ಕಾಣ್ತಿದ್ದೀನಿ? ಗೋಪುರದಿಂದ ಬೆಳಗ್ಗೆ ಬರ್ತಿದ್ದಂಗೆ ನಮಗೆ ಇಂದ್ರಲಿಂಗ ಅಂತ ಇಲ್ಲಿ ದೇವಸ್ಥಾನ ಸಿಗುತ್ತೆ. ಒಳಗೆ ಫೋಟೋ ವಿಡಿಯೋಸ್ ಅಲ್ಲೂ ಇಲ್ಲ. ಒಳಗಡೆ ಇಂದ್ರಲಿಂಗ ಮತ್ತು ಇನ್ನೊಂದು ದೇವರು, ಹೆಣ್ಣು ಅನಿಸುತ್ತೆ, ಇಬ್ಬರಿದ್ದಾರೆ. ಒಳಗೆಲ್ಲ ವೀಡಿಯೋಸ್ ಅಲ್ಲೂ ಇಲ್ಲ. ಬಟ್ ಸ್ಟಿಲ್ ಮಾರ್ನಿಂಗ್ 8 o'clock ಫ್ರೀ ಬಸ್ ಇದೆಯಂತೆ. ಸೊ ಎಲ್ಲ ಲಿಂಗಗಳನ್ನ ತೋರಿಸ್ಕೊಂಡು ಬರ್ತಾರೆ. ನಡೆಯೋಕ್ಕಾಗದೇ ಇರೋರು ಹಂಗೂ ಹೋಗ್ಬೋದು. ಎಲ್ಲಿ ದೀಪ ಹಚ್ಚಕ್ಕೆ ಹೋದ್ರೆ ಇಲ್ಲಿ ಹಚ್ಬಿಡ್ರಿ, ಅಲ್ಲಿ ಹಚ್ಬಿಡ್ರಿ ಅಂತಾರೆ. ಇವಾಗ ದೀಪ ಹಚ್ಚಕ್ಕೆ ಅಂತ ಒಂದು ಕಡೆ ಹಂಗೆ ನಡ್ಕೊಂಡು ಹೋಗಿ ಹುಡುಕ್ತಾ ಇದ್ದೀವಿ. ನೋಡಿ ಎಷ್ಟು ಜನ ಹೋಗ್ತಾ ಇದ್ದಾರೆ ಆಗಲಿ. ಹೋಗೋ ದಾರಿಲಿ ಸುಮಾರು ದೇವಸ್ಥಾನಗಳಿತ್ತು, ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಎಲ್ಲಿ ದೀಪ ಹಚ್ಚೋದು ಅಂತ ಹುಡುಕುವಾಗ ಇಲ್ಲಿ ಒಂದು ಕಾಮಾಕ್ಷಿ ಅಮ್ಮ ದೇವಸ್ಥಾನ ಸಿಕ್ತು. ಅಲ್ಲೇ ದೀಪ ಹಚ್ಚಿ ಮುಂದುವರೆದ್ವಿ. ಎಲ್ಲಾದರೂ ಹಚ್ಬೋದು ಅನಿಸುತ್ತೆ, ಬಟ್ ಎಲ್ಲ ಕಡೆನೂ ಹಚ್ಚೋಕ್ಕೆ ಬಿಡಲಿಲ್ಲ. ಅದಕ್ಕೇನು ಮಾಡೋದು, ಇಲ್ಲಿ ಯಾರೂ ಇರಲಿಲ್ಲ, ತುಂಬ ಜನ ಹಚ್ಚಿದ್ರು ಅಂತ ನಾವು ದೀಪನ ಹಚ್ಚಿದ್ವಿ. ಇದು ಮ್ಯಾಪ್ ನಮಗೆ. ಸೊ ಪ್ರತಿ ಸಲ ನಾವು ಎಲ್ಲಿದ್ದೀವಿ ಅನ್ನೋದನ್ನು ನಮಗೆ ಕಿಲೋಮೀಟರ್ ಪ್ರಕಾರ ಅದು ತೋರಿಸುತ್ತೆ. ಸೊ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಅಂತಲೇ ಅನಿಸುತ್ತೆ. ಅದಾದಮೇಲೆ ನಾನು ಹೂವು ಮುಡ್ಕೊಂಡಿದ್ದೆ, ಅದಕ್ಕೆ ಕ್ಲಿಪ್ಪಿಂಗ್ಸಲ್ಲಿ ಬರಲಿ ಅಂತ ಒಂದು ವಾಕಿಂಗ್ ಮಾಡಿದ್ವಿ. ಹೀಗೆ ನಾವು ನಡ್ಕೊಂಡು ಹೋಗ್ತಿದ್ವಿ. ಜನ ಇಲ್ಲ ಅಂತಲ್ಲ, ಜನ ತುಂಬ ಜನ ಇದ್ದರು. ಅದು ರಾತ್ರಿ ಆಗಿದ್ದು ರಾತ್ರಿ ಥರ ಅನ್ನಿಸ್ತಾ ಇರಲಿಲ್ಲ. ಆಮೇಲೆ ಹಸುಗೆ ಅದೇನೋ ಸೊಪ್ಪು ತಿನ್ನಿಸ್ಬೇಕು ಅಂತ ಎಲ್ಲರೂ ತಿನ್ನಿಸಿದ್ರು. ಇಟ್ ಈಸ್ ನಾಟ್ ಮ್ಯಾಂಡೇಟ್ರಿ, ಬಟ್ ನಾವು ತಿನ್ನಿಸಿದ್ವಿ. ನನಗೆ ಭಯ, ಹೇಗೋ ತಿನ್ನಿಸಿ ಹೆಂಗೋ ಅದಕ್ಕೆ ಪುಸ್ಲಾಯಿಸಿ ನಮಸ್ಕಾರ ಮಾಡಿಕೊಂಡು ಬಂದೆ. ಈ ಥರ ಕಲ್ಲಂತೂ ಚುಚ್ಚುತ್ತೆ ನೋಡಿ. ನಾವು ಬರೀ ಕಾಲಲ್ಲಿ ಬರ್ತಿದ್ದೀವಿ, ಒಂದಷ್ಟು ಕಡೆ ಈ ಥರ ಕಲ್ಲು ಇರ್ತವೆ, ಚುಚ್ಚೋ ಕಲ್ಲು. ನೆಕ್ಸ್ಟ್ ಸಿಗೋದೆ ಅಗ್ನಿಲಿಂಗಂ. ಫಸ್ಟು ಇಂದ್ರಲಿಂಗಂ, ಇವಾಗ ಅಗ್ನಿಲಿಂಗಂ. ಆಸ್ ಐ ಸೆಡ್, ಹೋಗ್ತಾ ದಾರಿಯಲ್ಲಿ ಸುಮಾರು ದೇವರುಗಳಿದೆ, ಸುಬ್ರಹ್ಮಣ್ಯ, ಹೆಣ್ಣು ದೇವರುಗಳು, ವಾರಾಹಿ ಎಲ್ಲ. ಸೊ ನಾನು ಯಾವ್ದ್ಯಾವ್ದನ್ನ ಹೇಳಿಲ್ವೋ ಅದೆಲ್ಲ ನನಗೆ ಅಲ್ಲಿ ಸಿಕ್ಕಿರೋ ದೇವರುಗಳು. ಒಟ್ಟು 9 ಲಿಂಗಗಳನ್ನ ನಾವು ನೋಡಿಕೊಂಡು ಮೇನ್ ಲಿಂಗಕ್ಕೆ ಹೋಗಬೇಕು. ಅದನ್ನು ಮಾತ್ರ ನಾನು ನಿಮಗೆ ತೋರಿಸ್ತಿದ್ದೀನಿ. ಎಷ್ಟೊಂದು ಅಂಗಡಿಗಳಿದೆ, ಎಷ್ಟೊಂದು ಜನ ಎಲ್ಲ ಸಾಲಾಗಿ ಅಂಗಡಿ ಹಿಡ್ಕೊಂಬಿಟ್ಟಿದ್ದಾರೆ. ಯಾರೂ ಇದೆಲ್ಲ ಮಲಗೋದೇ ಇಲ್ಲ ಅನಿಸುತ್ತೆ, ಯಾಕೆಂದರೆ ಎಲ್ಲರೂ ನೆಡ್ಕೊಂಡು ಹೋಗ್ತಾರಲ್ಲ. ಸೊ ಎಲ್ಲ ಥರ ಎಳ್ನೀರು ಸಿಗುತ್ತೆ, ನೀರು, ವಾಶ್ರೂಮು, ಸಾಕ್ಸು, ಎಲ್ಲ ಥರನೂ ಇದೆ. ಆ್ಯಕ್ಚುಲಿ ನನಗೆ ಟಯರ್ಡ್ ಆಗ್ತಿಲ್ಲ, ಬಟ್ ಸ್ವಲ್ಪ ನಿದ್ದೆ ಬರೋಂಗೆ ಅನ್ನಿಸ್ತಾ ಇದೆ. ನಿದ್ದೆ ಬೇರೆ ಇಲ್ಲಲ್ಲ. ಆಲ್ಮೋಸ್ಟ್ 4 ಕಿಲೋಮೀಟರ್ ಬಂದಿದ್ದೀವಿ, ಇನ್ನೂ 10 ಕಿಲೋಮೀಟ್ರ್ ಇದೆ. ವಿ ವಿಲ್ ಡು ಇಟ್. ನೋಡಿ ಎಲ್ಲ ಥರ ಅಂಗಡಿನೂ ಇದೆ. 10.40 ಕಿಲೋಮೀಟರ್ ಮಿಕ್ಕಿದೆ. ಯಮಲಿಂಗ ದೇವಸ್ಥಾನ ಇದೆ, 3ನೇ ಲಿಂಗ ದಾರಿಲಿ ಸಿಗೋದು. ಹೋಗ್ತಾ ದಾರಿಯಲ್ಲಿ ತುಂಬ ಜನ, ಏನಕ್ಕೆ ಅಂತ ನಮಗೂ ಗೊತ್ತಿರಲಿಲ್ಲ. ನಾವು ಒಳಗೋಗಿ ನೋಡಲೂ ಇಲ್ಲ. ಹೋಗ್ತಾ ಗೊತ್ತಾಗಿಲ್ಲ ಅಂತ ನಾವು ಹೇಳೋಕ್ಕೂ ಆಗಲ್ಲ, ಯಾಕೆಂದರೆ ಡೈರೆಕ್ಷನ್ಸ್ ಹಾಕಿರ್ತಾರೆ. ಜೊತೆಗೆ ಜನ ಹೋಗ್ತಾ ಇರ್ತಾರಲ್ಲ, ಅವ್ರ ಹಿಂದೆ ಹೋಗ್ತಾ ಇದ್ದರೆ ಗೊತ್ತಾಗುತ್ತೆ ದೇವಸ್ಥಾನ ಹೋಗೋದು ಹೇಗೆ ಅಂತ. ಎಲ್ಲರೂ ಚಪ್ಪಲಿ ಹಾಕ್ದೇ ಓಡಾಡ್ತಿರ್ತಾರೆ. ಆಮೇಲೆ ದುರ್ವಾಸ ಮುನಿಯವರ ದೇವಸ್ಥಾನ ಇದು. ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಸೊ ನೀವು ನೋಡಿ. ಗಣೇಶ, ಎಲ್ಲೆಲ್ಲೂ ಗಣೇಶ, ಎಲ್ಲೆಲ್ಲೂ ಗಣೇಶ. 5 ಕಿಲೋಮೀಟರ್ ಆಗಿದೆ. ನಿರುತ್ತಿಲಿಂಗಂ ಅಂತ 5th ಕಿಲೋಮೀಟರ್ಗಿದು. 5:45ಗೆ 6 ಕಿಲೋಮೀಟ್ರ್ ಬಂದಿದ್ದೀವಿ. ಸೊ ಸ್ವಲ್ಪ ಕಾಲೆಲ್ಲ ಮಸಾಜ್ ಆಗಲಿ ಅಂತ ಅಲ್ಲಿ ಅವರಿಬ್ಬರು ಕಾಲಿಗೆ ಮಸಾಜ್ ಮಾಡ್ಕೊತಿದ್ದಾರೆ. ನಾವು ಆಮೇಲೆ ಮಾಡಿಸ್ಕೊಳ್ಳೋಣ ಅಂತ ಸುಮ್ಮನೆ ಕೂತಿದ್ದೀವಿ. ಬಟ್ ಸ್ಟಿಲ್ ನಾವು ಸ್ಟಾರ್ಟಿಂಗಲ್ಲಿ ಒಂದು 3/4 ಗಂಟೆ ವೇಸ್ಟ್ ಮಾಡಿದ್ವಿ. ಇವಾಗ ಚಕ ಅಂತ ನಡೆದ್ರು 5:45ಗೆ ಇನ್ನೂ 6 ಕಿಲೋಮೀಟ್ರ್ ಬಂದಿರೋದು ನಾವು. ಎಷ್ಟೊತ್ತಾಗತ್ತೋ ನೋಡಬೇಕು ಇನ್ನು. ನೋಡಿ ಮಸಾಜ್ ಮಾಡಿಸ್ಕೊತಾ ಇದ್ದಾರೆ. 30 ರೂಪಾಯಿ ಅಂತೆ ಒಬ್ರಿಗೆ. 6 ಕಿಲೋಮೀಟರ್ಗೆ ಸೂರ್ಯಲಿಂಗ. ಆಗಲೇ ಸೂರ್ಯನೂ ಬಂದಾಯಿತು.
ಫೈನಲಿ ಅರ್ಧ ದಾರಿ ಬಂದಿದ್ದೀವಿ. 7 ಕಿಲೋಮೀಟರ್. ವರುಣಲಿಂಗ ಇದು 7 ಕಿಲೋಮೀಟರ್. 6 ಗಂಟೆಗೆ 7 ಕಿಲೋಮೀಟರ್ ನಡೆದಿದ್ದೀವಿ. ಹೆಂಗೆ ಅನ್ನಿಸ್ತಾ ಇದೆಯಮ್ಮ? ಅರ್ಧ ದಾರಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆಯಂತೆ. ಸೊ ಅರ್ಧ ದಾರಿಗೆ ಬಂದಿದ್ದೀವಿ. ಇದು ಸಂಗುಸಾಮ್ಯ ಆಶ್ರಮ ಅಂತೆ. ಆಮೇಲೆ ಇದು ಅರ್ಧನಾರೀಶ್ವರರ ದೇವಸ್ಥಾನ. ಇದೇ ಫಸ್ಟ್ ಟೈಮ್ ನಾನು ಅರ್ಧನಾರೀಶ್ವರ ದೇವಸ್ಥಾನ ನೋಡಿದ್ದು. ಆಮೇಲೆ ಇದು ಕಾಳಿ ಅನಿಸುತ್ತೆ, ತುಂಬ ಚೆನ್ನಾಗಿತ್ತು. ವಾರಾಹಿ ಅಮ್ಮ, ಸುಮಾರು ದೇವಸ್ಥಾನಗಳಿತ್ತು. ನಾನು ಎಷ್ಟೊಂದು ಕ್ಯಾಪ್ಚರ್ ಮಾಡೋಕ್ಕೆ ಆಗಿಲ್ಲ. ನೀವು ನಡ್ಕೊಂಡು ಹೋಗ್ತಾ ಇದ್ದರೆ ಸುಮಾರು ದೇವ್ರುಗಳು ಕಾಣಿಸ್ತವೆ. ಸೂರ್ಯ 6 ಕಾಲ ಕಾಣಿಸ್ತಾ ಇದೆ. ಬೆಟ್ಟ ಇದೆ ಇಲ್ಲಿ. ಸೊ ಮೋಸ್ಟ್ಲಿ ಅದೇ ಬೆಟ್ಟನ ನಾವು ಪ್ರದಕ್ಷಿಣೆ ಹಾಕ್ತಿದ್ದಿದ್ದು ಅನಿಸುತ್ತೆ, ಗಿರಿ ಪ್ರದಕ್ಷಿಣೆ. ಅದಕ್ಕೆ ನಮಗೆ ಬೆಟ್ಟ ಕಾಣಿಸ್ತೈತೆ ಎಲ್ಲ ಕಡೆ. ಆ್ಯಕ್ಚುಲಿ ನಡೆಯೋದು ಸುಸ್ತಾಗ್ತಾ ಇಲ್ಲ, ಏನು ಅನ್ನಿಸ್ತಾ ಇಲ್ಲ. ಆ ಕಾಲು ಚುಚ್ಚಿರೋದಕ್ಕೆ ಉರಿತಾ ಇದೆ ಅಂದರೆ ಅನ್ನಿಸ್ತಾ ಇದೆ ಅಷ್ಟೇ. ಕೂತ್ಕೊಳ್ಳೋಣ ಅಂತ ಅಲ್ಲ, ಮಾಡಿ ಮುಗ್ಸೋಣ ಅನ್ನಿಸ್ತಾ ಇದೆ. ಅಷ್ಟು ಕಾಲು ಉರಿತಾ ಇರೋದು. ಕಾಲಂತೂ ಉರಿಯುತ್ತೆ. 6 ಕಿಲೋಮೀಟರ್ ಇದೆ ನಾವು ಹೋಗೋದು. 8 ಕಿಲೋಮೀಟರ್ ಬಂದಿದ್ದೀವಿ, ಇನ್ನು 6 ಕಿಲೋಮೀಟರ್ ಇದೆ. ಕೋತಿ ವಾಯುಲಿಂಗ ಇದು 8 ಕಿಲೋಮೀಟರ್ಸ್. ವಾಯುಲಿಂಗ ಇಲ್ಲಿ ಯಾವುದೋ ಬೇರೆದಿದೆ. ಕುದುರೆ ಎಲ್ಲ ಐತೆ. ಅದಾದಮೇಲೆ ಕಾಫಿ ಕುಡಿಯೋರು ಸ್ವಲ್ಪ ಹೊತ್ತು ಕೂತ್ಕೊಂಡು ಕಾಫಿ ಟೀ ಏನೋ ಅದೆಲ್ಲ ಕುಡಿದು ರೆಸ್ಟ್ ಮಾಡಿದ್ರು. ಇಲ್ಲಿಂದ ಇನ್ನು 4 ಕಿಲೋಮೀಟರ್ ಇದೆ. ಆ್ಯಂಡ್ ದಿಸ್ ಇಸ್ ಚಂದಿರಲಿಂಗಂ. ನಾವು ಹೋಗ್ತಾ ದಾರಿಲಿ ಯಾರೋ ಅಕ್ಕಿ ಗಂಜಿನ ಪ್ರಸಾದ ಅಂತ ಬೇರೆ ಕೊಡ್ತಾಯಿದ್ರು. ಇನ್ನು 3.80 ಕಿಲೋಮೀಟರ್ ಇದೆ. ನಾವೀಗ ಕುಬೇರಲಿಂಗಕ್ಕೆ ಬಂದಿದ್ದೀವಿ. ಇದು ಕುಬೇರಲಿಂಗ 8ನೇ ಕಿಲೋಮೀಟರ್ಗೆ ಸಿಗೋದು. 9ನೇ ಕಿಲೋಮೀಟರ್ಗೆ ಸಿಗೋದು. ಜನ ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಯಾವ ದೇವಸ್ಥಾನನೋ ನೋಡ್ಬೇಕೀಗ. ಇದೇನೋ ಮೋಕ್ಷ ಮಾರ್ಗದ ದೇವಸ್ಥಾನ ಅಂತೆ, ಅದಕ್ಕೆ ಅಷ್ಟೊಂದು ಜನ. ಅದರೊಳಗೆ ಟೂರ್ಬಿಟ್ಟು ಆಚೆ ಬರೋದಂತೆ. ಇಲ್ಲಿ ಸಂಡೇಲಿ ಟೂರ್ ಬರ್ತಿದ್ದಾರೆ, ಕಾಣಿಸುತ್ತೇನೋ ನಿಮಗೆ. ಸ್ವಲ್ಪ ಟೂರ್ ಬರೋದಂತೆ ಮೋಕ್ಷ ಮಾರ್ಗದ. ಆಲ್ಮೋಸ್ಟ್ ಇನ್ನೊಂದು 2.5 ಕಿಲೋಮೀಟರ್ ಇದೆ. ದಾರಿನೇ ಸಾಕ್ತಿಲ್ಲ ಟ್ರೆಕ್ಕಿಂಗ್ ಹೋದಾಗಲೂ ಹಂಗೆ ಅನ್ನಿಸ್ತಿತ್ತು ನಮ್ಗೆ ಯಾವಾಗ ಡೆಸ್ಟಿನೇಷನ್ ಬರುತ್ತೆ ಅಂತ. ಆ್ಯಕ್ಚುಲಿ ನಮ್ಗೆ ಒಂಚೂರು ಸುಸ್ತಾಗ್ತಿಲ್ಲ, 1 ಇಂಚು ಆಗ್ತಿಲ್ಲ. ಬಟ್ ಸ್ಟಿಲ್ ಕಾಲಿಗೆ ಕಲ್ಲು ಚುಚ್ಚಿ ಕಾಲು ಇಡೋಕ್ಕಾಗ್ತಾಯಿಲ್ಲ. ಕಾಲಿಗೆಲ್ಲ ಬೊಬ್ಬೆ ಬಂದಂಗೆ ಆಗಿರ್ಬೋದು. ದಾರಿನೇ ಸಾಕ್ತಾಯಿಲ್ಲ. ನಾವು ಇನ್ನೂ ಮುಗ್ದಿಲ್ವಾ ಅನ್ನಿಸ್ತಾ ಇದೆ. ಗಾಡ್. ಬಟ್ ಸ್ಟಿಲ್ ಮುಗಿಸ್ತಾ ಇದ್ದೀವಿ. ಸೂರ್ಯದೇವನೂ ಬಂದಾಯಿತು. ಏನಪ್ಪ ಅಂದರೆ ನಾವು ಕಾಲೇನು ಸುಡ್ತಾ ಇಲ್ಲ, ಯಾಕಂದರೆ ಇವಾಗ ಬಂದಿದ್ದಾರಲ್ವ. ಇವು ಸ್ವಲ್ಪ ಅವಾಗವಾಗ ಅಲ್ಲಿ ಒಂದು ಕಡೆ ಮಸಾಜ್ ತೊಗೊಂಡ್ರು, 1-2 ಕಡೆ ಕೂತು ಟೀ ಕುಡಿದ್ರು. ಸೊ ಸ್ವಲ್ಪ ನಮಗೆ ಸುಧಾರಿಸ್ಕೊಂಬರೋಕ್ಕೆ ಲೇಟ್ ಆಯಿತು. ಅದನ್ನು ಬಿಟ್ಟು ಐ ಥಿಂಕ್ ಇನ್ನು 1 ಲಿಂಗ ನೋಡ್ಬೇಕು ನಾವು. ಅದಕ್ಕೆ ದಾರಿನೇ ಹೋಗ್ತಾ ಇಲ್ಲ. ಅದನ್ನು ನೋಡಿ ಮೇನ್ ದೇವಸ್ಥಾನಕ್ಕೆ ಹೋಗಬೇಕು. ಆಲ್ಮೋಸ್ಟ್ 2.8 ಕಿಲೋಮೀಟರ್ ಅನಿಸುತ್ತೆ. ಹೋಗಿ ಸೇರಿದ್ಮೇಲೆ ಹೇಳ್ತೀನಿ ಎಷ್ಟು ಗಂಟೆಗೆ ಸೇರಿದ್ವಿ ಅಂತ. ಅಲ್ಲೊಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕಾಣಿಸ್ತು. ಇವಾಗ ಇಲ್ಲೊಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಆ್ಯಂಡ್ ವಿ ಆರ್ ಫೈನಲಿ ಮೇನ್ ರೋಡ್ ಹತ್ರ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಆ ಬೆಟ್ಟದ ಹತ್ರ ಆ ಮೋಡ ಹೋಗ್ತಾ ಇರೋದು ನಂದಿ. ಫೈನಲಿ ಈಶಾನ್ಯ ಲಿಂಗಕ್ಕೆ ಬಂದ್ವಿ. ಇದೇನು 1 ಕಿಲೋಮೀಟ್ರು 10 ಕಿಲೋಮೀಟ್ರ್ ಬಂದಂಗೆ ಆಯ್ತು ಇವಾಗ. ಎಲ್ರಿಗೂ ಕಾಲು ಚುಚ್ಚಿ ಅದು ಉರಿತಾ ಇತ್ತು. ಯಾರಿಗೂ ಸುಸ್ತಾಗಿರಲಿಲ್ಲ. ನನ್ನ ತಮ್ಮ ಅಂತೂ ಕೂತಾ ಇರಲಿಲ್ಲ. ನಾನು ಎಲ್ಲೋ 1 ಕಡೆ 2 ಕಡೆ ಮಾತ್ರ ಸುಮ್ಮನೆ ಕೂತು ಎದ್ದೆ, ಸುಸ್ತಿಗೆ ಅಂತಲ್ಲ. ಬಟ್ ಸ್ಟಿಲ್ ಕಾಲು ಚುಚ್ತಾ ಇತ್ತು. ಎಲ್ಲರೂ ರೆಸ್ಟ್ ಮಾಡ್ತಿದ್ರು ಅಂತ. ಇಲ್ಲಿ ಯಾವುದೋ ದೇವ್ರು ಕಾಣಿಸ್ತಾ ಇದ್ದಾರೆ, ಸುಬ್ರಹ್ಮಣ್ಯ. ಬೇರೆ ಇದೆ ಇಲ್ಲಿ. ಐ ಥಿಂಕ್ ಸೊ ಝೂ ಅನಿಸುತ್ತೆ, ಅಥವಾ ಗೊತ್ತಿಲ್ಲ. ಅಥವಾ ಸ್ಕೂಲ್ನೇ ಡೆಕೋರೇಟ್ ಮಾಡೋರೇನೋ. ತಮಿಳ್ ಬೇರೆ ಓದಕ್ಕೆ ಬರಲ್ಲ. ಫೈನಲಿ 8:30ಗೆ ದೇವಸ್ಥಾನ ನಮ್ಮ ಎದುರು ಕಾಣಿಸ್ತಾ ಇದೆ. ಇನ್ನೊಂದು 250 ಮೀಟರ್ಸ್ ಇರಬೇಕು. ಎಷ್ಟು ಚೆನ್ನಾಗಿ ಬಂದ್ರಿ ಅಂದರೆ ಬರೀ ಈಶಾನ್ಯ ಲಿಂಗ ಮಾತ್ರ ದಾರಿನೇ ಸಾಗಲಿಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. 3:30 ಬರೀ 14 ಕಿಲೋಮೀಟರ್ಸ್ ಇದೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಕಿಲೋಮೀಟರ್ಸ್ ಜಾಸ್ತಿ ಇದ್ದು ಸುಳ್ಳು ಹೇಳ್ತಾರೆ ಏನೋ ಅನ್ಸುತ್ತೆ ಒಂದೊಂದ್ಸಲ. ಬಟ್
ಎನಿ ಹೌ ಫೈನಲಿ ನಾವು ಬಂದು ರೀಚ್ ಆಗ್ತಾ ಇದ್ದೀವಿ. ಇನ್ನೊಂದು 250 ಮೀಟರ್ಸ್. ಓಕೆ, ಅಲ್ಲಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಜನ ತುಂಬ ಇದಾರಂತೆ. ನಮ್ಮ ಅಮ್ಮ ನಮ್ಮ ಅತ್ತೆ ಆಲ್ರೆಡಿ ದರ್ಶನ ಮಾಡಿದ್ದಾರೆ. 50 ರುಪೀಸ್ ಫ್ರೀ ದರ್ಶನನೇ ಅವ್ರಿಗೆ ತುಂಬ ಲೈನ್ ಆಗಿದೆ. 500 ರುಪೀಸ್ ಅಂತೆ ಸ್ಪೆಷಲ್ ದರ್ಶನ. ಸೊ ಅದಕ್ಕೆ 1 ಅವರ್ ಕಾಯ್ಬೇಕಂತೆ. ನಾವು ಹೋಗಿ ನೋಡ್ಬೇಕು ಏನು ಮಾಡೋದು ಅಂತ. ಸುಸ್ತಾಗಿರೋ ಮಕ್ಕಳು. ಇವಾಗ ಕಾಣಿಸೋ ದೇವಸ್ಥಾನ ಭೂತ ನಾರಾಯಣ ಪೆರುಮಾಲ್. ಇದು ನಾರಾಯಣ ದೇವಸ್ಥಾನ. ಇದಕ್ಕೆ ಫಸ್ಟ್ ಹೋಗಿ ಆಮೇಲೆ ಹೋಗಬೇಕಿತ್ತು ಅಂತ ನಮ್ಮ ಅಕ್ಕ ಎಲ್ಲೋ ನೋಡಿದ್ಲಂತೆ. ನಮ್ಗೆ ಅದು ಐಡಿಯಾ ಇರಲಿಲ್ಲ. ಆ್ಯಂಡ್ ಮೋರೋವರ್ ನಮ್ಗೆ ಅದು ಕೊನೆಯಲ್ಲಿ ಸಿಕ್ಕಿದ್ದು. ಬೈ ಚಾನ್ಸ್ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಚೆಕ್ ಮಾಡಿ ಫಸ್ಟ್ ಹೋಗಬೇಕಾ ಲಾಸ್ಟ್ ಹೋಗಬೇಕಾ ಅಥವಾ ನಾರ್ಮಲಾಗೆ ಹೋಗ್ಬೋದಾ ಅಂತ. ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಬೆಟ್ಟದ ಜೊತೆ ಆ ದೇವಸ್ಥಾನ ಏನು ಮಸ್ತಿದೆ. ಆಲ್ಸೋ ರಾಜಗೋಪುರ ಒಂದು 2 ದಿಕ್ಕಲ್ಲಿದೆ ಅನಿಸುತ್ತೆ. ಯಾಕೆಂದರೆ ಈ ದಿಕ್ಕು ಆ ದಿಕ್ಕು ಅಂತ ಬೇರೆ ಮಾತಾಡ್ತಿದ್ರು. ನಾವು ಶುರು ಮಾಡಿದ್ದು ಒಂದು ರಾಜಗೋಪುರ, ಇದು ಇನ್ನೊಂದು ರಾಜಗೋಪುರ. ಸಿಕ್ಕಾಪಟ್ಟೆ ಲೈನ್ ಇತ್ತು ಮಾತ್ರ. 8:50ಕ್ಕೆ ಬಂದು ತಲುಪಿದ್ದೀವಪ್ಪ. ಕೊನೆಗೂ 14 ಕಿಲೋಮೀಟರ್ಸ್ ನಡೆದು ರಾಜಗೋಪುರಕ್ಕೆ ಬಂದಿದ್ದೀವಿ. ಬಟ್ ಸಿಕ್ಕಾಪಟ್ಟೆ ಜನ ಇದ್ದಾರೆ. 500 ರೂಪಾಯಿ ದರ್ಶನ ಇದೆ ಅಂತ ಅಂದರು. ಬಟ್ ಇವಾಗ ನೋಡಿದ್ರೆ ಇಲ್ಲ, ಐದರ್ ಫ್ರೀ ಆರ್ 50 ರುಪೀಸ್ ಟಿಕೆಟ್ ಅಂತೆ. ಐದು ಎಷ್ಟೊತ್ತಾಗತ್ತೆ ದರ್ಶನ ಅಂತ. ನಾವು ಹೇಗೋ VIP ಕೋಟದಲ್ಲಿ ಹೇಗೋ ಆ ದೇವ್ರ ದಯದಿಂದ ನಮಗೆ ದರ್ಶನಕ್ಕೆ ಚಾನ್ಸ್ ಸಿಕ್ತು. ಬಟ್ ಸ್ಟಿಲ್ ನೆಮ್ಮದಿಯಾಗಿ ದೇವ್ರನ್ನಂತೂ ನೋಡೋಕ್ಕಾಗಲಿಲ್ಲ. ಲೈನ್ ನೋಡಿ, ಲೈನು ಅಲ್ಲ 14 ಕಿಲೋಮೀಟ್ರ್ ನಡ್ಕೊಂಬಂದೇ ಸುಸ್ತಾಗಿಲ್ಲ. ಈ ರಶ್ಶು ಜನದಲ್ಲಿ ಈ ಲೈನಲ್ಲಿ ಬಂದು ಸಾಕಾಗೋಯ್ತಪ್ಪ. ಕೂರಕ್ಕಾಗ್ತಿಲ್ಲ, ನಿಲ್ಲಕ್ಕಾಗ್ತಿಲ್ಲ ಇವಾಗ ಬಂದ ಮೇಲೆ. ನೋಡಿ, ದರ್ಶನ ಆಯಿತು, ಬೇಗನೆ ಆಯಿತು. ಸ್ಪೆಷಲ್ ದರ್ಶನ ಮಾಡಿದ್ವಿ. ಯಾಕಂದರೆ ನಿಲ್ಲೋ ಕೆಪಾಸಿಟಿ ನಮಗಿರಲಿಲ್ಲ. ಆಮೇಲೆ ಏನು ತಿನ್ಬೇಕಿತ್ತು. ಕಾಲು ನೋಡಿ, ನನ್ನ ಕಾಲು ಸ್ಥಿತಿ ಏನಾಗಿದೆ. ಆ ಕಲ್ಲೆಲ್ಲ ಚುಚ್ಚಿ ಲಿಟ್ರಲಿ ವಿ ವರ್ ಲಿಂಪಿಂಗ್. ಅದನ್ನು ನಿಮಗೆ ತೋರಿಸ್ಲೇಬೇಕು ಅಂತ ಹಾಕಿದೆ ನಾನು. ಬರೋಕ್ಕೆ ಒಂದು 2.5 ಎಕರೆ, ಹೋಗೋಕೆ ಒಂದು 2.5 ಎಕರೆ ಜಾಗ ಮಾಡೋರು ಇವರು. ಅದ್ರಲ್ಲಿ ನಾವು 14 ಕಿಲೋಮೀಟ್ರ್ ನಡ್ಕೊಂಡು ಬೇರೆ ಬರಬೇಕು. ನಾವು ಇವಾಗ ತಾನೇ ದರ್ಶನ ಮುಗಿಸ್ಕೊಂಡು ಬಂದು ರೆಸ್ಟ್ ಮಾಡ್ತಾಯಿದ್ದೀವಿ. ಪಾದ ಎತ್ತಕ್ಕಾಗ್ತಿಲ್ಲ, ಅಷ್ಟು ನೋವ್ತಾ ಇದೆ. ಏನಂದರೆ ಇದು ಸ್ಪೆಷಲ್ ದರ್ಶನ ಸಿಕ್ಕಿತ್ತು ನಮಗೆ. ಸೊ ಸ್ಪೆಷಲ್ ದರ್ಶನದಲ್ಲಿ ಹೋದ್ವಿ, ಅದಕ್ಕೆ ಸ್ವಲ್ಪ ಬೇಗ ಆಯಿತು. ಇಲ್ಲಾಂದರೆ ಸುತ್ತ 6 to 7 ಅವರ್ ಆಗ್ತಾನೆ ಇರಲಿಲ್ಲ. ಆ್ಯಂಡ್ ಅದನ್ನು ಮುಗಿಸ್ಕೊಂಡು ನಮಗೆ ನಡೆಯೋಕ್ಕಾಗಿಲ್ಲ ಅನ್ನೋ ಕಾರಣಕ್ಕೆ ಬಂದುಬಿಟ್ವಿ. ನಾವು ಬೆಳಗ್ಗೆದೇನೂ ತಿಂದು ಇರಲಿಲ್ಲ. ನೀವು ಫಸ್ಟ್ ಯಾರಾದರೂ ತಿರುವಣ್ಣಾಮಲೆಗೆ ಬರ್ತೀನಿ ಅನ್ನಂಗಿದ್ರೆ ಚಪ್ಪಲಿ ಹಾಕ್ಕೊಂಡು ಗೋಪುರದವರೆಗೂ ಹೋಗಿ ಆಮೇಲೆ ನಿಮ್ಮ ಏನಂತಾರೆ ಗಿರಿ ಪ್ರದಕ್ಷಿಣೆನ ಶುರು ಮಾಡಿ. ಯಾಕೆಂದರೆ ನಾವು ವಾಪಸ್ ಬರುವಾಗ ಬಿಸಿಲು, ಕಾಲಿಡೋಕ್ಕಾಗಿಲ್ಲ ಅಂತ ಕೇಳಿದ್ರೆ ಪಕ್ಕದ ರೋಡ್ಗೆ 400 ರೂಪಾಯಿ ತೊಗೊತಾರೆ. ಬೆಳಗ್ಗೆ ಬರೀ ಇಲ್ಲಿಂದ ಅಲ್ಲಿಗೆ 150 ರೂಪಾಯಿ. ಇದಾದರೂ ಹೋಗಲಿ, ದೇವಸ್ಥಾನದಲ್ಲೂ ಗೋಲ್ಮಾಲು, ದೇವಸ್ಥಾನದಲ್ಲೂ ಸ್ಪೆಷಲ್ ದರ್ಶನಕ್ಕೆ ಗೋಲ್ಮಾಲು. ಅಲ್ಲೂ ದೇವ್ರನ್ನ ನೋಡೋಕ್ಕೆ ಬಿಡಲ್ಲ, ನಿಂತ್ಕೊಳಕ್ಕೆ ಬಿಡಲ್ಲ, 1 ಸೆಕೆಂಡ್ ನೋಡೋಕ್ಕೆ ಬಿಡಲ್ಲ. ನಾವು ಇಷ್ಟೆಲ್ಲ ಮಾಡ್ಕೊಂಬಂದು ನಡ್ಕೊಂಬಂದು ವೇಸ್ಟ್ ಅನಿಸುತ್ತೆ. ಆದರೂ ನಾವು ಹೆಂಗೋ ಹಂಗೆ ಮಾಡಿ ನಾವು ದೇವ್ರು ನೋಡಿಲ್ಲ ಇರಿ ಅಂತ ಹೇಳ್ಬಿಟ್ಟು ದೇವ್ರನ್ನ ನೋಡ್ಕೊಂಡು ಬಂದಿದ್ದಾಯಿತು. ಬರೀ ಗೋಲ್ಮಾಲ್. ಅದು ಶನಿವಾರ ಭಾನುವಾರ ಅಂತೂ ಫುಲ್ ಜನ. ಇವತ್ತು ಮೋಸ್ಟ್ಲಿ ಶನಿವಾರ ಭಾನುವಾರ ಇನ್ನೂ ದುಡ್ಡು ಜಾಸ್ತಿ ತೊಗೊತಾರೆ ಅನಿಸುತ್ತೆ. ಯಾವುದಕ್ಕೂ ಎಚ್ಚರವಾಗಿ ತಿರುವಣ್ಣಾಮಲೆಗೆ ಬಂದಾಗ ಚಪ್ಪಲಿ ಹಾಕ್ಕೊಂಡು ಓಡಾಡಿ. ಆಮೇಲೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ತಿಳ್ಕೊಳ್ಳಿ. ಯಾರ ಹತ್ರ ಆದರೂ ಕೇಳಿ. ಆಟೋದರ ಹತ್ರ ಅಂತೂ ಹೋಗಿ ಕೇಳಿಬಿಡಿ, ಇರೋ ಬರೋ ದುಡ್ಡೆಲ್ಲ ತೊಗೊಳ್ತಾರೆ ಅಷ್ಟೇ. ಹೆಂಗೋ ನಡ್ಕೊಂಬಂದ್ವಿ, ಆರಾಮಾಗಿ ನಡ್ಕೊಂಬಂದ್ವಿ. ನಡ್ಕೊಂಬರೋಕ್ಕೆ ಸಮಸ್ಯೆನೇ ಆಗಲಿಲ್ಲ. ಜನ ನೋಡೇ ಸಾಕಾಗೋಯ್ತು ನಮಗೆ. ಎಲ್ಲೂ ಏನಂತ ಇದಾಗಿಲ್ಲ. ಬರೀ ಈಶಾನ್ಯ ಲಿಂಗ ನೋಡೋಕ್ಕೆ ಮಾತ್ರ ಸ್ವಲ್ಪ ಜಾಸ್ತಿ ಅನ್ನಿಸ್ತು ನಾವು ನಡೆದಿದ್ದು. ಅದು 1 ಕಿಲೋಮೀಟರ್ ಅಂತ ಹಾಕಿದ್ದು. ಬಟ್ ನಮ್ಗನ್ಸಾಗ ಅದು 1 ಕಿಲೋಮೀಟರ್ ಇಲ್ಲ, ಟೋಟಲ್ 14 ಕಿಲೋಮೀಟರ್ ಇಲ್ಲ, ಇನ್ನೂ ಜಾಸ್ತಿನೇ ಇದ್ದಾಗಿದೆ. ಎನಿವೇಸ್, ಪ್ಲ್ಯಾನ್ ಮಾಡೋರು ನೈಟೇ ಪ್ಲ್ಯಾನ್ ಮಾಡಿ. ಬೆಳಗ್ಗೆ ಅಷ್ಟರಲ್ಲಿ ಆಗುತ್ತೆ, ಆವಾಗ ಕಾಲು ಸುಡಲ್ಲ. ಓಕೆನಾ? ನೆಕ್ಸ್ಟ್ ಮನೆ ಕಡೆಗೆ ಹೋಗೋದು. ಇನ್ನೇನು ಇಲ್ಲ, ಈ ಬಿಸಿಲಲ್ಲಿ ನಾವು ನೋಡೋದು. ಬೆಳಗ್ಗೆಯಿಂದ ಏನೂ ತಿನ್ನಲ್ಲ, ತಿನ್ಬಿಟ್ಟು ಮನೆ ಕಡೆ ಹೋಗ್ತೀವಿ. ನೀವು ಯಾರಾದರೂ ತಿರುವಣ್ಣಾಮಲೆಗೆ ಹೋಗಿ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜೊತೆಗೆ ನಮ್ಗೆ ಅನ್ಸೋದೇನು ಅಂದರೆ ಗಿರಿ ಪ್ರದಕ್ಷಿಣೆ ಮಾಡಿದವ್ರಿಗೆ ಒಂದು ಸೆಪ್ರೇಟ್ ಲೈನ್ ಇರಬೇಕಿತ್ತು. ಅವ್ರು ಆ ಫೆಸಿಲಿಟಿ ಕೊಟ್ಟೇ ಇಲ್ಲ. ಲಿಟ್ರಲಿ ದರ್ ಇಸ್ ಇಶ್ಯೂ ಅನ್ನಿಸ್ತು ನನಗೆ. ಬೆಳಗ್ಗೆಯಿಂದ 11:30 ನಾವೆಲ್ಲ ಊಟ ಮಾಡಿಲ್ಲ. ಬೆಳಗ್ಗೆ ಹಸಿವಾಗ್ತಿತ್ತು, ತಿನ್ನಲಿಲ್ಲ. ತಿನ್ಬೋದಿತ್ತು, ತಿನ್ನಲಿಲ್ಲ. ಇವಾಗೆಲ್ಲ ಮಲ್ಕೊಂಡಿದ್ದಾರೆ. ಅದು ನೋಡಿ ಯಾರಿಗೂ ಹಸಿವೆ ಆಗ್ತಿರ್ಲಿಲ್ಲ. ಆ್ಯಂಡ್ ಇವಾಗ ಸುಮ್ಮನೆ ಮಲಗಿದ್ವಿ, ಕಾಲು ಎತ್ತಿಡೋಕ್ಕಾಗದೇ ಇರೋಷ್ಟು ನೋವಾಗಿದೆ. ಫಸ್ಟ್ ನನ್ನ ಕಾಲು ಉಳ್ಕಿತ್ತು. ಆ್ಯಂಡ್ ಅದು ಇವತ್ತಿಂದ ಜಾಸ್ತಿ ನೋವಾಗಿದೆ.
ನೋಡಿ ಏನೇನೆಲ್ಲ ಮಾಡಿದ್ವಿ ಗಿರಿ ಪ್ರದಕ್ಷಿಣೆ ಮಾಡಕ್ಕೆ ಬಂದು ಎಲ್ಲ ಮಲ್ಕೊಂಡಿದ್ದೆ ಮಾಡ್ತಾ ಇದ್ದಾರೆ. ಇವಾಗ ಬಸ್ ಹತ್ಕೊಂಡು ಮನೆಗೆ ಹೋಗ್ಬೇಕು ಈ ಬಿಸಿಲಲ್ಲಿ. ಚೆಕ್ಔಟ್ ಬೇರೆ ಇರುತ್ತೆ ಹೋಗ್ಬೇಕು. ರೂಮಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೋಗಿ ಭರ್ಜರಿ ಮೀಲ್ಸ್ ತಿಂದ್ಕೊಂಡು ಬಸ್ ಹತ್ತಕ್ಕೆ ಅಂತ ನಾವು ಬಸ್ ಸ್ಟಾಪ್ಗೆ ಹೋದ್ವಿ. ಬಸ್ಗಂತೂ ಪ್ರಾಬ್ಲಮೇ ಇಲ್ಲ, ಆರಾಮಾಗಿ ಸೀಟ್ ಸಿಗುತ್ತೆ. ಆ್ಯಂಡ್ ತುಂಬ ಬಸ್ಸಸ್ಗಳಿವೆ ಬೆಂಗಳೂರಿಂದ ತಿರುವನಮಲೆಗೆ ಆ್ಯಂಡ್ ಮತ್ತು ವಾಪಸ್ ಬರೋಕ್ಕೆ. ಎನಿವೇಸ್ ಬಸ್ ಸಿಕ್ತು. ಬ್ರೇಕಲ್ಲಿ ಇಷ್ಟೆಲ್ಲ ಕಷ್ಟ ಬಿದ್ದು ನಾವು ನಡೆದಿದ್ದಕ್ಕೆ ನಮ್ಮ ಕಾಲು ನೋವಿಗೆ ಒಂದು ಟ್ರೀಟ್ ನಮಗೋಸ್ಕರ ನಾವು ತೊಗೊಬೇಕಲ್ಲ ಅಂತ ನಾನು ಐಸ್ ಕ್ರೀಮ್ ತಿಂದೆ. ಕಾಫಿ ಟೀ ಕುಡಿಯೋರು ಕಾಫಿ ಟೀ ಕುಡಿದ್ರು. ಆಮೇಲೆ ನಾವು ಮನೆಗೆ ಬಂದು ರೀಚ್ ಆದ್ವಿ. ಸೊ ಹೀಗಿತ್ತು ನಮ್ಮ ತಿರುವನಮಲೈ ದೇವಸ್ಥಾನದ ದಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್.